न्यूज में आप सभी दर्शकों का स्वागत है। मैं हूं आपके साथ मुबीना। ಮೊದಲನೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ದೇಶದ ಜನರಿಗೆ ಒಂದು ವಚನ ಕೊಟ್ಟಿದ್ದರು ಮತ್ತು ನಮ್ಮ ಭಾರತೀಯ ಮೂರು ದಳಗಳಿಗೆ ಏನೊಂದು ಮುಕ್ತವಾದಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಅದರ ಪರಿಣಾಮವಾಗಿ ಇವತ್ತು ಪಾಕಿಸ್ತಾನದ ಏನು ಭಯೋತ್ಪಾದಕರ ತಾಣಗಳೇನಿದ್ದು ಅವುಗಳ ಮೇಲೆ ಒಂದು ಏರ್ ಸ್ಟ್ರೈಕ್ ಮಾಡೋದ್ರ ಮೂಲಕ ಭಾರತ ಜಗತ್ತಿನ 4ನೇ ದೊಡ್ಡ ರಾಷ್ಟ್ರ, ಶಕ್ತಿಯುತ ರಾಷ್ಟ್ರ ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಭಾರತೀಯ ಸೇನೆ ಮಾಡಿದೆ. ಅವರಿಗೆ ನಾನು ಸಮಸ್ತ ಎಲ್ಲ ನಮ್ಮ ಸೈನಿಕರಿಗೆ, ಪ್ರಧಾನಮಂತ್ರಿಗಳಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇದು ಏನಾಗಿಬಿಟ್ಟಿತ್ತು, ಒಂದು ರೀತಿ ಕಾಂಗ್ರೆಸ್ನವರು ಏನು ಒಂದು ರೀತಿ ಅದನ್ನು ಜೋಕ್ ಮಾಡ್ತಾಯಿದ್ರು. ಯಾವನೋ ಅಯೋಗ್ಯ ನಮ್ಮ ರೈಫಲ್ ಬಗ್ಗೆ ಒಂದು ನಿಂಬೆಹಣ್ಣು ಮೆಣಸಿನ್ಕಾಯ್ದೊಂದು ಹಾಕ್ಕೊಂಡು ಕುಂಕುಮ ಹಚ್ಕೊಂಡು ಏನು ಇವತ್ತು ಹಾಸ್ಯ ಮಾಡ್ತಾಯಿದ್ರು. ಇವತ್ತು ಯಾವ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಅಂದರೆ, ಕುಂಕುಮ ಅಂದ್ರೆ ಅಲರ್ಜಿ ಇದ್ದಂಥ ಸಿದ್ದರಾಮಯ್ಯ ಸಹಿತ ಕುಂಕುಮವನ್ನು ಧರಿಸುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ಯಾರು ಕುಂಕುಮ ಹಚ್ಕೋದಿಲ್ಲ ಅಂತಿದ್ದ ಸಿದ್ದರಾಮಯ್ಯನವರು ಕುಂಕುಮ ಹಚ್ಕೊಂತ ಮಾಡಿದಂಥ ಪ್ರಧಾನಮಂತ್ರಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಸರ್, ಈಗ ಮುಖ್ಯವಾಗಿ ಪ್ರತೀಕಾರ ಯಾವಾಗಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು ಇಡೀ ದೇಶದ ಜನತೆ. ಇದು ಮೊದಲ ಹಂತದ ಒಂದು ಉತ್ತರವನ್ನ ಇದೀಗ ಭಾರತ ಸರ್ಕಾರ ಕೊಟ್ಟಿರುವಂಥದ್ದು. ಪ್ರತೀಕಾರ ಜನರಿಗೆ ಗೊತ್ತಿತ್ತು, ಮಾಡೇ ಮಾಡ್ತಾ ಇರ್ತಾರೆ. ಆದರೆ ಈ ಅಯೋಗ್ಯ ಕಾಂಗ್ರೆಸ್ಸಿಗರಿಗೆ ಅದು ಇಲ್ಲೇ ಇಲ್ಲಲ್ಲ, ಅವ್ರ ರಕ್ತದಲ್ಲೇ ಇಲ್ಲಲ್ಲ ಪಾಕಿಸ್ತಾನ ವಿರುದ್ಧ. ಇವತ್ತು ಮತ್ತೆ ಟ್ವೀಟ್ ಮಾಡ್ತಾರೆ ಗಾಂಧಿನ ತೊಗೊಂಡು. ಬಹುಶಃ ಗಾಂಧಿನ ಈ ಶಾಂತಿಗಾಗಿಯೇ ಉಪಯೋಗ ಮಾಡಿಕೊಂಡೇ ಭಾರತ ಪಾಕಿಸ್ತಾನ ಆಗಿತ್ತು. ಅದಕ್ಕೇ ಗಾಂಧಿಯವ್ರನ್ನ ಸಹ ದುರುಪಯೋಗ ಮಾಡಿಸೋಣಂಥ ಕಾಂಗ್ರೆಸ್ಸು ಇವತ್ತಾದರೂ ನಾಚಿಗೇಡಿಗಳು ಅವ್ರ ಟ್ವೀಟ್ನಲ್ಲಿ, ಕಾಂಗ್ರೆಸ್ನ ಟ್ವೀಟ್ನಲ್ಲಿ ಗಾಂಧಿಯವ್ರನ್ನ ಶಾಂತಿಯ ಮಂತ್ರ ಹೇಳ್ತಾ ಇದ್ದಾರೆ. ಈಗ ಶಾಂತಿ ಮಂತ್ರ ಅಲ್ಲ, ಈಗ ಕ್ರಾಂತಿ ಮಂತ್ರ ಇದೆ. ಈಗ ಗಾಂಧಿಯವರ ಶಾಂತಿ ಮಂತ್ರದ ಅವಶ್ಯಕತೆ ಇಲ್ಲ ದೇಶಕ್ಕೆ. ನೇತಾಜಿ ಸುಭಾಷ್ ಚಂದ್ರ ಬೋಸರು, ವಲ್ಲಭಭಾಯ್ ಪಟೇಲರು ಕ್ರಾಂತಿ ಮಂತ್ರ ಬೇಕಾಗಿದೆ. ಅದನ್ನು ಮೋದಿಯವರು ಮಾಡಿ ತೋರಿಸಿದ್ದಾರೆ. ಇಡೀ ದೇಶಾದ್ಯಂತ ಇವತ್ತು ಮಾಕ್ ಡ್ರಿಲ್ಗೂ ಕೂಡ ಕರೆಯನ್ನು ಕೊಡಲಾಯಿತು. ಹಾಗಾಗಿ ಒಂದು ಕಡೆ ಇಡೀ ದೇಶದ ಜನತೆಗೆ ಅವೇರ್ನೆಸ್ ಬಗ್ಗೆ ಮಾಕ್ ಡ್ರಿಲ್ ಆಗ್ತಾ ಇದ್ರೆ ಇಂಥ ಉಗ್ರರನ್ನು ಸಂಹಾರ ಮಾಡುವಂಥ ಕೆಲಸ ಸೇನೆ ಮಾಡಿದೆ. ಯಾವಾಗಲೂ ಇದು ಚಾಣಕ್ಯ ನೀತಿತಾರೆ. ಜನರ ಒಂದು ಮನಸ್ಸನ್ನು ಬೇರೆ ಕಡೆ ಹೋಗ್ಬೇಕು, ಜಗತ್ತಿನ ಮನಸ್ಸು ಬೇರೆ ಕಡೆ ಹೋಗ್ಬೇಕು. ನಮ್ಮ ಕಾರ್ಯಾಚರಣೆಯನ್ನು ಯಾರಿಗೂ ಗೊತ್ತಾಗಬಾರ್ದು. ಇದು ಮೋದಿಯವರ ಈಗಾಗಲೇ ನಮ್ಮ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಹೇಳಿದರು, ಮೋದಿಯವರ ವರ್ಕಿಂಗ್ ಸ್ಟೈಲ್ ಅವ್ರದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಮೋದಿಯವರು ಏನು ಮಾಡ್ತಿದ್ದಾರೆ ಅನ್ನೋಂಥದ್ದು ಅವ್ರದ್ದೊಂದು ತಂಡ ಏನಿದೆಯಲ್ಲ, ಅಜಿತ್ ದೋವಲ್ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಬಹುಶಃ ಜಗತ್ತಿನ ಯಾರಿಗೂ ಗೊತ್ತಾಗೋದಿಲ್ಲ. ಅಂಥ ಒಂದು ಯೋಜನೆಯನ್ನು ಮಾಡಿ ಒಂದು ಕಡೆ ಮಾಕ್ ಡ್ರಿಲ್ ತೋರಿಸಿದ್ರು, ಒಂದು ಕಡೆ ಇವರು ಖೇಲ್ ಖತಮ್ ಮಾಡುವಂಥ ಕೆಲಸ ಮಾಡಿದ್ರು. ಈಗ ಜಾಗತಿಕ ಮಟ್ಟಕ್ಕೆ ನಾರಿ ಶಕ್ತಿಯ ಸಂದೇಶವನ್ನು ಭಾರತ ಸಾರುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಮತ್ತೊಂದು ಭಾರತೀಯ ನಾರಿಯರನ್ನು, ಸಿಂಧೂರವನ್ನು ಇವತ್ತು ಅವಮಾನ ಮಾಡುವಂಥ ರೀತಿಯಲ್ಲಿ ಆ ಹೆಣ್ಮಕ್ಳಿಗೆ ನೀವು ಹೋಗಿ ಮೋದಿಗೆ ಹೇಳ್ರಿ ಅನ್ನೋಂಥ ಸವಾಲೇನು ಹಾಕಿದ್ರಲ್ಲ, ಅದಕ್ಕೆ ಇವತ್ತು ಭಾರತೀಯ ನಾರಿಯರೇನಿದ್ದಾರೆ ಆ ನಾರಿಯರ ಮುಖಾಂತರ ಪಾಕಿಸ್ತಾನಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಂದೇಶ ಕೊಡುವಂಥ ಕೆಲಸ. ಅಂದರೆ ಭಾರತೀಯ ನಾರಿಯರು ಎಷ್ಟು ದೇಶದ ಬಗ್ಗೆ, ತಮ್ಮ ಕುಂಕುಮದ ಬಗ್ಗೆ ಎಷ್ಟು ಅವ್ರಿಗೆ ಗೌರವ ಇದೆ ಅನ್ನೋಂಥ ಸಂಕೇತ ಪ್ರಧಾನಮಂತ್ರಿ ಮೋದಿಯವರು ತೋರಿಸ್ಕೊಡೋಂಥ ಕೆಲಸ ಇವತ್ತು ಮಾಡಿದ್ದಾರೆ. ಸರ್, ಈಗ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಏನಿರುತ್ತೆ ಈ ಒಂದು ಯುದ್ಧದ ಬಗ್ಗೆ, ಅಂದರೆ ಈ ಒಂದು ಏರ್ ಸ್ಟ್ರೈಕ್ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತೆ. ಆದರೆ ರಾಜ್ಯದಲ್ಲಿ ಒಂದು ರೀತಿಯಾದಂತಹ ಅಂದರೆ ಗಾಂಧೀಜಿಯವರ ಫೋಟೋ ಹಾಕುವಂಥದ್ದು, ಇದೆಲ್ಲವನ್ನ ನೋಡಿದ್ರೆ ಅಲ್ಲೇ ಒಮ್ಮತ ಇಲ್ಲ ಅನ್ನೋದು. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿ ಆಗುತ್ತೆ, ರಾಜ್ಯ ಮಟ್ಟದಲ್ಲಿ ಒಂದು ರೀತಿ ಆಗುತ್ತೆ. ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ಸ್ಟ್ಯಾಂಡ್ ಇಲ್ವಾ ಈ ಬಗ್ಗೆ? ನೋಡಿ, ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರಾಷ್ಟ್ರೀಯದು? ಪಾಕಿಸ್ತಾನ ರಾಷ್ಟ್ರೀಯ ಕಾಂಗ್ರೆಸ್ ಅದು. ಅವರಿಗೆ ಏನಾಗಿದೆ ಅಂದರೆ, ಇವರಿಗೆ ಖರ್ಗೆ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇವ್ರ ಕಾಂಪಿಟೇಷನ್ ಏನಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಹೀನಾಯವಾಗಿ ಬಿ ಜೆ ಪಿನ ಬೈದರೆ, ಹೀನಾವಾಗಿ ಭಾರತದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಖುಷಿ ಪಡ್ತಾರೆ. ಅದಕ್ಕೆ ಅವ್ರು ಮಾತಾಡ್ತಾರೆ. ಅದಕ್ಕೆ ಖುಷಿ ಪಡೋದ್ರ ಸಲುವಾಗಿನೇ ಸಂತೋಷ್ ಲಾಡ್ನಂಥವ್ರು
ಯಾಕೆ ಇವರೆಲ್ಲ ಮಾಡ್ತಾರಂದರೆ ಅವ್ರಿಗೆ ಯಾರು ದೇಶ ಮುಖ್ಯ ಇಲ್ಲ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಇದ್ರೆ ಸಾಕು. ಈ ನಾಚಿಗೇಡಿ ವ್ಯವಸ್ಥೆ ಕರ್ನಾಟಕದಲ್ಲಿ ಇರೋದ್ರಿಂದ ಈ ಕರ್ನಾಟಕದ ಏನು ಕಾಂಗ್ರೆಸ್ಸಿನ ಏನು ಎಕ್ಸ್ ಇದೆ, ಟ್ವೀಟ್ ಇದೆ, ಅದು ಕೇವಲ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ನಿಜವಾಗಿ ಅವ್ರದ್ದು ನಿಷ್ಠೆ ಇರಬೇಕಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅದಕ್ಕೆ ನಿಷ್ಠೆ ಇಲ್ಲ ಅವರು. ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಏನು ಏನು ಕಾಂಗ್ರೆಸ್ ಅಂದರೆ ಒಂದು ಉರಿಯುತ್ತಿರೋ ಮನೆ. ಇವತ್ತು ಅವರು ತಮ್ಮ ನಿಷ್ಠೆಯನ್ನು ಸೋನಿಯಾ ಗಾಂಧಿಗೆ ತೋರಿಸಬೇಕಾಗಿದೆ. ಅದಕ್ಕಿಂತ ಕೆಟ್ಟ ಒಂದು ಸಂಸ್ಕೃತಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಂದಿದೆ. ಅದಕ್ಕೆ ಮುಖ್ಯ ಕಾರಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೇ. ಸರ್, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಈ ಪಹಲ್ಗಾಮ್ ದಾಳಿ ಆಗೋದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಅನ್ನೋದು. ನೋಡ್ರಿ, ಮಲ್ಲಿಕಾರ್ಜುನ್ ಇದು ನೇರವಾಗಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಆರೋಪ ಆಗಿತ್ತು ಅಂತ ಹೇಳಿ ವಿವಾದದ ಹೇಳಿಕೆ 24 ಗಂಟೆ ಒಳಗಡೆ ಈ ರೀತಿಯಾದಂತಹ ಒಂದು ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅರುಮುರು ಆಗಿಬಿಟ್ಟಿದೆ. ಅವರು ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ, ದೇಶದ ಜೊತೆಗೆ ಅಥವಾ ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡುವಂಥ ಸಂಸ್ಕೃತಿ ಇವತ್ತು BJPದು ಇಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ಇಲ್ಲ, ಮತ್ತು ನರೇಂದ್ರ ಮೋದಿಯವ್ರ ಹತ್ರ ಇಲ್ಲ. ನಮ್ಮಲ್ಲಿ ಏನಿದ್ರು ದೇಶಭಕ್ತಿ, ದೇಶದ ಒಂದೊಂದು ಜನರ ಪ್ರಾಣ ನಮ್ಮ ಮುಖ್ಯ ಇದೆ ಹೊರತು ನಮ್ಮ ಸ್ವಾರ್ಥಕ್ಕಾಗಿ. ಈಗೇನು ಲೋಕಸಭಾ ಚುನಾವಣೆ ಇಲ್ಲ, ಈಗ ನಾವು 3 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಅದಕ್ಕೆ ಮಾಡಿದ್ದಾರೆ ಅನ್ನೋಂಥದ್ದು ಯಾವುದೂ ಪ್ರೂಫ್ ಇಲ್ಲ. ಯಾವುದೋ ಒಂದು ರಾಜ್ಯದ ಚುನಾವಣೆ ಸಲುವಾಗಿ BJP ಇಂಥದ್ದು ಮಾಡೈತೆ ಅನ್ನೋಂಥದ್ದು ಮೂರ್ಖತನ ಅಷ್ಟೇ. ಅದಕ್ಕೆ ಹೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಹತಾಶೆಯಾಗಿದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇನ್ನು ಎಂದೆಂದೂ ಕಾಂಗ್ರೆಸ್ಸು ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ. ಏನು ಇಷ್ಟು ದಿವಸ ಎಷ್ಟು ಅನುಭವಿಸಿದ್ದಾರೆ ಈ ಖರ್ಗೆ ಕುಟುಂಬ, ಇವತ್ತು ಅವ್ರಿಗೆ ಭಯ ಬಂದುಬಿಟ್ಟಿದೆ. ಇನ್ನು ಮುಂದೆ ಎಂದೂ ನಾವು ಈ ದೇಶನಾಗ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಭಯದಿಂದ ಈ ರೀತಿ ಹತಾಶರಾಗಿ ಒಬ್ಬ ಪ್ರಧಾನಮಂತ್ರಿಗಳು ಇದು ನಮಗೆ ಇಂಟೆಲಿಜೆಂಟ್ ಗೊತ್ತಾಗಿರಲಿಲ್ಲ, ಅಲ್ಲಿ ಏನು ಇಂಥವ್ರನ್ನೇ ಹೊಡಿತಾರಂತ ಹೇಳಿ ಮಾಹಿತಿ ಇತ್ತು ಅಂತ ಏನು ಹೇಳ್ತಾರೆ, ಅದು ಅತ್ಯಂತ ಬಾಲಿಶತನ, ಅವರ ಸಣ್ಣತನವನ್ನು ತೋರಿಸ್ತದೆ. ಮೊದಲನೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ದೇಶದ ಜನರಿಗೆ ಒಂದು ವಚನ ಕೊಟ್ಟಿದ್ದರು ಮತ್ತು ನಮ್ಮ ಭಾರತೀಯ 3 ದಳಗಳಿಗೆ ಏನೊಂದು ಮುಕ್ತವಾದಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಅದರ ಪರಿಣಾಮವಾಗಿ ಇವತ್ತು ಪಾಕಿಸ್ತಾನದ ಏನು ಭಯೋತ್ಪಾದಕರ ತಾಣಗಳೇನಿದ್ದು ಅವುಗಳ ಮೇಲೆ ಒಂದು ಏರ್ ಸ್ಟ್ರೈಕ್ ಮಾಡೋದ್ರ ಮೂಲಕ ಭಾರತ ಜಗತ್ತಿನ 4ನೇ ದೊಡ್ಡ ರಾಷ್ಟ್ರ, ಶಕ್ತಿಯುತ ರಾಷ್ಟ್ರ ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಭಾರತೀಯ ಸೇನೆ ಮಾಡಿದೆ. ಅವರಿಗೆ ನಾನು ಸಮಸ್ತ ಎಲ್ಲ ನಮ್ಮ ಸೈನಿಕರಿಗೆ, ಪ್ರಧಾನಮಂತ್ರಿಗಳಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇದು ಏನಾಗಿಬಿಟ್ಟಿತ್ತು, ಒಂದು ರೀತಿ ಕಾಂಗ್ರೆಸ್ನವರು ಏನು ಒಂದು ರೀತಿ ಅದನ್ನು ಜೋಕ್ ಮಾಡ್ತಾಯಿದ್ರು. ಯಾವನೋ ಅಯೋಗ್ಯ ನಮ್ಮ ರೈಫಲ್ ಬಗ್ಗೆ ಒಂದು ನಿಂಬೆಹಣ್ಣು ಮೆಣಸಿನ್ಕಾಯ್ದು ಒಂದು ಹಾಕ್ಕೊಂಡು ಕುಂಕುಮ ಹಚ್ಕೊಂಡು ಏನು ಇವತ್ತು ಹಾಸ್ಯ ಮಾಡ್ತಾಯಿದ್ರು. ಇವತ್ತು ಯಾವ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಅಂದರೆ, ಕುಂಕುಮ ಅಂದ್ರೆ ಅಲರ್ಜಿ ಇದ್ದಂಥ ಸಿದ್ದರಾಮಯ್ಯ ಸಹಿತ ಕುಂಕುಮವನ್ನು ಧರಿಸುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ಯಾರು ಕುಂಕುಮ ಹಚ್ಚುವುದಿಲ್ಲ ಅಂತಿದ್ದ ಸಿದ್ದರಾಮಯ್ಯನವರು ಕುಂಕುಮ ಹಚ್ಚುವಂತ ಮಾಡಿದಂಥ ಪ್ರಧಾನಮಂತ್ರಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಈಗ ಮುಖ್ಯವಾಗಿ ಪ್ರತೀಕಾರ ಯಾವಾಗಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು ಇಡೀ ದೇಶದ ಜನತೆ. ಇದು ಮೊದಲ ಹಂತದ ಒಂದು ಉತ್ತರವನ್ನ ಇದೀಗ ಭಾರತ ಸರ್ಕಾರ ಕೊಟ್ಟಿರುವಂಥದ್ದು. ಪ್ರತೀಕಾರ ಜನರಿಗೆ ಗೊತ್ತಿತ್ತು, ಮಾಡೇ ಮಾಡ್ತಾರ್ತಾರೆ. ಆದರೆ ಈ ಅಯೋಗ್ಯ ಕಾಂಗ್ರೆಸ್ಸಿಗರಿಗೆ ಅದು ಇಲ್ಲೇ ಇಲ್ಲಲ್ಲ, ಅವ್ರ ರಕ್ತದಲ್ಲೇ ಇಲ್ಲಲ್ಲ ಪಾಕಿಸ್ತಾನ ವಿರುದ್ಧ. ಇವತ್ತು ಮತ್ತೆ ಟ್ವೀಟ್ ಮಾಡ್ತಾರೆ ಗಾಂಧಿನ ತೊಗೊಂಡು. ಬಹುಶಃ ಗಾಂಧಿನ ಈ ಶಾಂತಿಗಾಗಿಯೇ ಉಪಯೋಗ ಮಾಡಿಕೊಂಡೇ ಭಾರತ ಪಾಕಿಸ್ತಾನ ಆಗಿತ್ತು. ಅದಕ್ಕೇ ಗಾಂಧಿಯವ್ರನ್ನ ಸಹ ದುರುಪಯೋಗ ಮಾಡಿಸೋಣಂಥ ಕಾಂಗ್ರೆಸ್ಸು ಇವತ್ತಾದರೂ ನಾಚಿಗೇಡಿಗಳು ಅವ್ರ ಟ್ವೀಟ್ನಲ್ಲಿ, ಕಾಂಗ್ರೆಸ್ನ ಟ್ವೀಟ್ನಲ್ಲಿ ಗಾಂಧಿಯವ್ರನ್ನ ಶಾಂತಿಯ ಮಂತ್ರ ಹೇಳ್ತಾ ಇದ್ದಾರೆ. ಈಗ ಶಾಂತಿ ಮಂತ್ರ ಅಲ್ಲ, ಈಗ ಕ್ರಾಂತಿ ಮಂತ್ರ ಇದೆ. ಈಗ ಗಾಂಧಿಯವರ ಶಾಂತಿ ಮಂತ್ರದ ಅವಶ್ಯಕತೆ ಇಲ್ಲ ದೇಶಕ್ಕೆ. ನೇತಾಜಿ ಸುಭಾಷ್ ಚಂದ್ರ ಬೋಸರು, ವಲ್ಲಭಭಾಯ್ ಪಟೇಲರು ಕ್ರಾಂತಿ ಮಂತ್ರ ಬೇಕಾಗಿದೆ, ಅದನ್ನು ಮೋದಿಯವರು ಮಾಡಿ ತೋರಿಸಿದ್ದಾರೆ.
ಇಡೀ ದೇಶಾದ್ಯಂತ ಇವತ್ತು ಮಾಕ್ ಡ್ರಿಲ್ಗೂ ಕೂಡ ಕರೆಯನ್ನು ಕೊಡಲಾಯಿತು. ಹಾಗಾಗಿ ಒಂದು ಕಡೆ ಇಡೀ ದೇಶದ ಜನತೆಗೆ ಅವೇರ್ನೆಸ್ ಬಗ್ಗೆ ಮಾಕ್ ಡ್ರಿಲ್ ಆಗ್ತಾ ಇದ್ರೆ ಇತ್ತ ಉಗ್ರರನ್ನು ಸಂಹಾರ ಮಾಡುವಂಥ ಕೆಲಸ ಸೇನೆ ಮಾಡಿದೆ. ಯಾವಾಗಲೂ ಇದು ಚಾಣಕ್ಯ ನೀತಿತಾರೆ. ಜನರ ಒಂದು ಮನಸ್ಸನ್ನು ಬೇರೆ ಕಡೆ ಹೋಗ್ಬೇಕು, ಜಗತ್ತಿನ ಮನಸ್ಸು ಬೇರೆ ಕಡೆ ಹೋಗ್ಬೇಕು, ನಮ್ಮ ಕಾರ್ಯಾಚರಣೆಯನ್ನು ಯಾರಿಗೂ ಗೊತ್ತಾಗಬಾರ್ದು. ಇದು ಮೋದಿಯವರ ಈಗಾಗಲೇ ನಮ್ಮ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಹೇಳಿದರು, ಮೋದಿಯವರ ವರ್ಕಿಂಗ್ ಸ್ಟೈಲು ಅವ್ರದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಮೋದಿಯವರು ಏನು ಮಾಡ್ತಿದ್ದಾರೆ ಅನ್ನೋಂಥದ್ದು ಅವ್ರದ್ದೊಂದು ತಂಡ ಏನಿದೆಯಲ್ಲ, ಅಜಿತ್ ದೋವಲ್ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಬಹುಶಃ ಜಗತ್ತಿನ ಯಾರಿಗೂ ಗೊತ್ತಾಗೋದಿಲ್ಲ. ಅಂಥ ಒಂದು ಯೋಜನೆಯನ್ನು ಮಾಡಿ ಒಂದು ಕಡೆ ಮಾಕ್ ಡ್ರಿಲ್ ತೋರಿಸಿದ್ರು, ಒಂದು ಕಡೆ ಇವರು ಖೇಲ್ ಖತಮ್ ಮಾಡುವಂಥ ಕೆಲಸ ಮಾಡಿದ್ರು. ಈಗ ಜಾಗತಿಕ ಮಟ್ಟಕ್ಕೆ ನಾರಿ ಶಕ್ತಿಯ ಸಂದೇಶವನ್ನು ಭಾರತ ಸಾರುವಂತಹ ಕೆಲಸವನ್ನ ಇವತ್ತು ಮಾಡಿದೆ. ಅಂದ್ರೆ ಭಾರತೀಯ ನಾರಿಯರನ್ನ ಸಿಂಧೂರವನ್ನು ಇವತ್ತು ಅವಮಾನ ಮಾಡುವಂಥ ರೀತಿಯಲ್ಲಿ ಆ ಹೆಣ್ಮಕ್ಳಿಗೆ ನೀವು ಹೋಗಿ ಮೋದಿಗೆ ಹೇಳ್ರಿ ಅನ್ನೋಂಥ ಸವಾಲೇನು ಹಾಕಿದ್ರಲ್ಲ, ಅದಕ್ಕೆ ಇವತ್ತು ಭಾರತೀಯ ನಾರಿಯರೇನಿದ್ದಾರೆ ಆ ನಾರಿಯರ ಮುಖಾಂತರ ಪಾಕಿಸ್ತಾನಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಂದೇಶ ಕೊಡುವಂಥ ಕೆಲಸ. ಅಂದ್ರೆ ಭಾರತೀಯ ನಾರಿಯರು ಎಷ್ಟು ದೇಶದ ಬಗ್ಗೆ, ತಮ್ಮ ಕುಂಕುಮದ ಬಗ್ಗೆ ಎಷ್ಟು ಅವ್ರಿಗೆ ಗೌರವ ಇದೆ ಅನ್ನೋಂಥ ಸಂಕೇತ ಪ್ರಧಾನಮಂತ್ರಿ ಮೋದಿಯವರು ತೋರಿಸ್ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಸರ್, ಈಗ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಏನಿರುತ್ತೆ ಈ ಒಂದು ಯುದ್ಧದ ಬಗ್ಗೆ ಅಂದ್ರೆ ಈ ಒಂದು ಏರ್ ಸ್ಟ್ರೈಕ್ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸುತ್ತೆ. ಆದ್ರೆ ರಾಜ್ಯದಲ್ಲಿ ಒಂದು ರೀತಿಯಾದಂತಹ ಅಂದ್ರೆ ಗಾಂಧೀಜಿಯವರ ಫೋಟೋ ಹಾಕುವಂಥದ್ದು ಇದೆಲ್ಲವನ್ನ ನೋಡಿದ್ರೆ ಅಲ್ಲೇ ಒಮ್ಮತ ಇಲ್ಲ ಅನ್ನೋದು. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿ ಆಗುತ್ತೆ, ರಾಜ್ಯ ಮಟ್ಟದಲ್ಲಿ ಒಂದು ರೀತಿ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ಸ್ಟ್ಯಾಂಡ್ ಇಲ್ವಾ ಈ ಬಗ್ಗೆ? ನೋಡಿ, ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರಾಷ್ಟ್ರೀಯದು? ಪಾಕಿಸ್ತಾನ ರಾಷ್ಟ್ರೀಯ ಕಾಂಗ್ರೆಸ್ ಅದು. ಅವರಿಗೆ ಏನಾಗಿದೆ ಅಂದರೆ, ಇವರಿಗೆ ಖರ್ಗೆ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇವ್ರ ಕಾಂಪಿಟೇಷನ್ ಏನಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಹೀನಾಯವಾಗಿ ಬಿ ಜೆ ಪಿನ ಬೈದರೆ, ಹೀನಾವಾಗಿ ಭಾರತದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಖುಷಿ ಪಡ್ತಾರೆ. ಅದಕ್ಕೆ ಅವ್ರು ಮಾತಾಡ್ತಾರೆ. ಅದಕ್ಕೆ ಖುಷಿ ಪಡೋದ್ರ ಸಲುವಾಗಿನೇ ಸಂತೋಷ್ ಲಾಡ್ನಂಥವ್ರು ಯಾಕೆ ಇವರೆಲ್ಲ ಮಾಡ್ತಾರಂದ್ರೆ, ಅವ್ರಿಗೆ ಯಾರು ದೇಶ ಮುಖ್ಯ ಇಲ್ಲ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಇದ್ರೆ ಸಾಕು. ಈ ನಾಚಿಗೇಡಿ ವ್ಯವಸ್ಥೆ ಕರ್ನಾಟಕದಲ್ಲಿ ಇರೋದ್ರಿಂದ ಈ ಕರ್ನಾಟಕದ ಏನು ಕಾಂಗ್ರೆಸ್ನ ಏನು ಎಕ್ಸ್ ಇದೆ, ಟ್ವೀಟ್ ಇದೆ, ಅದು ಕೇವಲ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ನಿಜವಾಗಿ ಅವ್ರದ್ದು ನಿಷ್ಠೆ ಇರಬೇಕಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅದಕ್ಕೆ ನಿಷ್ಠೆ ಇಲ್ಲ ಅವರು. ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಏನು ಕಾಂಗ್ರೆಸ್ ಅಂದರೆ ಒಂದು ಉರಿಯುತ್ತಿರೋ ಮನೆ. ಇವತ್ತು ಅವರು ತಮ್ಮ ನಿಷ್ಠೆಯನ್ನು ಸೋನಿಯಾ ಗಾಂಧಿಗೆ ತೋರಿಸಬೇಕಾಗಿದೆ. ಅದಕ್ಕಿಂತ ಕೆಟ್ಟ ಒಂದು ಸಂಸ್ಕೃತಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಂದಿದೆ. ಅದಕ್ಕೆ ಮುಖ್ಯ ಕಾರಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೇ. ಸರ್, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಈ ಪಹಲ್ಗಾಮ್ ದಾಳಿ ಆಗೋದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಅನ್ನೋದು. ನೋಡ್ರಿ, ಮಲ್ಲಿಕಾರ್ಜುನ್ ಇದು ನೇರವಾಗಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಆರೋಪ ಆಗಿತ್ತು ಅಂತ ಹೇಳಿ ವಿವಾದದ ಹೇಳಿಕೆ 24 ಗಂಟೆ ಒಳಗಡೆ ಈ ರೀತಿಯಾದಂತಹ ಒಂದು. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅರುಮುರು ಆಗಿಬಿಟ್ಟಿದೆ. ಅವರು ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ, ದೇಶದ ಜೊತೆಗೆ ಅಥವಾ ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡುವಂಥ ಸಂಸ್ಕೃತಿ ಇವತ್ತು ಬಿ ಜೆ ಪಿದು ಇಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ಇಲ್ಲ, ಮತ್ತು ನರೇಂದ್ರ ಮೋದಿಯವ್ರ ಹತ್ರ ಇಲ್ಲ. ನಮ್ಮಲ್ಲಿ ಏನಿದ್ರು ದೇಶಭಕ್ತಿ, ದೇಶದ ಒಂದೊಂದು ಜನರ ಪ್ರಾಣ ನಮ್ಮ ಮುಖ್ಯ ಇದೆ ಹೊರತು ನಮ್ಮ ಸ್ವಾರ್ಥಕ್ಕಾಗಿ. ಈಗೇನು ಲೋಕಸಭಾ ಚುನಾವಣೆ ಇಲ್ಲ, ಈಗ ನಾವು 3 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಅದಕ್ಕೆ ಮಾಡಿದ್ದಾರೆ ಅನ್ನೋಂಥದ್ದು ಯಾವುದೂ ಪ್ರೂಫ್ ಇಲ್ಲ. ಯಾವುದೋ ಒಂದು ರಾಜ್ಯದ ಚುನಾವಣೆ ಸಲುವಾಗಿ BJP ಇಂಥದ್ದು ಮಾಡೈತೆ ಅನ್ನೋಂಥದ್ದು ಮೂರ್ಖತನ ಅಷ್ಟೇ. ಅದಕ್ಕೆ ಹೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಹತಾಶೆಯಾಗಿದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಂದೆಂದೂ ಕಾಂಗ್ರೆಸ್ಸು ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ. ಏನು ಇಷ್ಟು ದಿವಸ ಎಷ್ಟು ಅನುಭವಿಸಿದ್ದಾರೆ ಈ ಖರ್ಗೆ ಕುಟುಂಬ, ಇವತ್ತು ಅವ್ರಿಗೆ ಭಯ ಬಂದುಬಿಟ್ಟಿದೆ. ಇನ್ನು ಮುಂದೆ ಎಂದೂ ನಾವು ಈ ದೇಶನಾಗ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಭಯದಿಂದ ಈ ರೀತಿ ಹತಾಶರಾಗಿ ಒಬ್ಬ ಪ್ರಧಾನಮಂತ್ರಿಗಳು ಇದು ನಮಗೆ ಇಂಟೆಲಿಜೆಂಟ್ ಗೊತ್ತಾಗಿರಲಿಲ್ಲ, ಅಲ್ಲಿ ಏನು ಇಂಥವ್ರನ್ನೇ ಹೊಡಿತಾರೆ ಅಂತ ಹೇಳಿ ಮಾಹಿತಿ ಇತ್ತು ಅಂತ ಏನು ಹೇಳ್ತಾರೆ, ಅದು ಅತ್ಯಂತ ಬಾಲಿಶತನ, ಅವರ ಸಣ್ಣತನವನ್ನು ತೋರಿಸ್ತಾರೆ.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।